ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತು ನಾವೊಂದು ಮೋಸ್ಟ್ ವಾಂಟೆಡ್ ಸಮ್ಮರ್ ಡ್ರಿಂಕನ್ನು ಪ್ರಿಪೇರ್ ಮಾಡೋಣ. ಅದೇನೆಂದರೆ ಮಜ್ಜಿಗೆ, ಬಟರ್ ಮಿಲ್ಕ್. ಮತ್ತೆ ಗೊತ್ತು ನಿಮಗೆ ವೆದರ್ ಯಾವ ಥರ ಇದೆ, ತುಂಬ ಬಿಸಿಲು. ಹಾಗೆ ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಇದೆ. ಏನಾದರೂ ಕುಡಿತಾನೆ ಇರೋಣ ಅನಿಸುತ್ತೆ. ಸೊ ಹಾಗಾಗಿ ನಾವು ಇವತ್ತೊಂದು ಒಳ್ಳೆ ಮಜ್ಜಿಗೆ ತಯಾರು ಮಾಡೋಣ. ನಾನು ಸಿಂಪಲಾಗಿ ಪ್ರಿಪೇರ್ ಮಾಡ್ತೀನಿ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಪ್ರಿಪೇರ್ ಮಾಡ್ತಾರೆ. ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟಿಗೆ ನಾವು ಒಂದು ಬೌಲಿಗೆ ಇಲ್ಲದೆ ಗ್ಲಾಸ್ಗೆ ಕರ್ಡ್ ಹಾಕಬೇಕು. ನಾನು ಕರ್ಡ್ ಹಾಕಿದ್ದೀನಿ ಆಲ್ರೆಡಿ, ನೋಡಿ. ಕರ್ಡ್ ಮತ್ತು ನೀರು ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಒಂದು 3 ಇದು ಹಾಕಿದ್ದೀನಿ, ಐಸ್ ಹಾಕಿದ್ದೀನಿ, ಆಯಿತಾ. ಸೊ ತುಂಬ ತಂಪು ಅನಿಸುತ್ತೆ, ಆಯಿತಾ. ಯಾಕಂದರೆ ಈ ಬಿಸಿಲಲ್ಲಿ ನಾವು ಮಜ್ಜಿಗೆ ಕುಡಿದಾಗ ಅದು ಐಸ್ ಜೊತೆಗೆ ಲೈಕ್ ಹಾಕಿ ಕುಡಿದಾಗ ಅದು ಐಸ್ ಮತ್ತು ನೀರು ಮತ್ತು ಆ ಸಾಲ್ಟ್ ಕಾಂಬಿನೇಷನ್ ಇದೆಲ್ಲ ನಮ್ಮ ಹೊಟ್ಟೆಗೆ ಬಿಸಿ ಇದ್ದದ್ದು ಚುರ್ರ ಅನಿಸುತ್ತೆ, ತಂಪು ಅನಿಸುತ್ತೆ, ತುಂಬ ಕೂಲ್ ಅನಿಸುತ್ತೆ. ಅದೇ ಮಜ್ಜಿಗೆಯಿಂದ ತುಂಬ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ. ಫಸ್ಟ್ ಆಫ್ ಆಲ್ ನಮ್ಮ ಬಾಡಿಯಲ್ಲಿರೋ ಹೀಟನ್ನು ತೆಗೆದು ಹಾಕೋದಲ್ಲದೆ ಡಿಹೈಡ್ರೇಷನನ್ನು ತೆಗೆಯುತ್ತೆ. ಸೊ ಡಿಹೈಡ್ರೇಷನ್ ರಿಮೂವ್ ಮಾಡಿ ನಮಗೆ ಹೈಡ್ರೇಷನ್ ಕೊಡುತ್ತೆ. ಮತ್ತು ತುಂಬ ಜನ ಹೇಳ್ತಾರೆ ನಮ್ಮ ಹಾರ್ಟ್ ಸ್ಟ್ರೋಕಿಗೆ ಅಂದರೆ ಹಾರ್ಟ್ ಸ್ಟ್ರೋಕಿಂದ ಬಚಾವಾಗಲಿಕ್ಕೆ ನಮಗೆ ಮಜ್ಜಿಗೆ ತುಂಬ ಒಳ್ಳೆಯದು, ಹೆಲ್ಪ್ ಮಾಡುತ್ತೆ ಅಂತ. ಸೊ ಮತ್ತು ನಿಮ್ಮ ಬಾಡಿಯನ್ನು ಬೇರೆ ಕೂಲಾಗಿ ತಂಪಾಗಿರುತ್ತೆ, ಹಾಗೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದಾಯ್ತಾ. ಸೊ ಹಾಗಾಗಿ ಈ ಸಮ್ಮರಲ್ಲಿ ಮಜ್ಜಿಗೆ ಕುಡೀರಿ ಎಲ್ಲರೂ. ಸಿಂಪಲ್, ಒಂದು ಗ್ಲಾಸಿಗೆ ನಾನು ಒಂದು 1/4 ಕಪ್ಪಷ್ಟು ಮಜ್ಜಿಗೆ ಹಾಕ್ಕೊಂಡಿದ್ದೀನಿ, ಮತ್ತು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಒಂದು 3 ಸ್ಕೂಪಷ್ಟು ಐಸ್ ಹಾಕಿದ್ದೀನಿ. ಸೊ ನೋಡಿ, ಇವಾಗ ಮಜ್ಜಿಗೆ ರೆಡಿಯಾಗಿದೆ. ಸೊ ಇವಾಗ ಕುಡಿದು ನೋಡೋಣ ಹೇಗೆ ಆಗಿದೆ ಅಂತ. ಬಿಕಾಸ್ ಕೆಲವರು ತುಂಬ ಹಾಕ್ತಾರೆ, ಕೆಲವು ಬೇರೆ ಬೇರೆ ರೀತಿ ಹಾಕ್ತಾರೆ. ಚಿಲ್ಲಿ ಹಾಕ್ತಾರೆ, ಕೊರಿಯಾಂಡರ್ ಲೀಫ್ ಹಾಕ್ತಾರೆ. ಆ ರೀತಿಯೂ ಮಾಡ್ಬೋದಾಯ್ತಾ. ನಾನು ಮಾಡೋದು ಈ ಥರ. ಇನ್ನು ಕೆಲವರು ಮಸಾಲ ಪೌಡರು, ಜಲ್ಜೀರಾ ಪೌಡರು, ಮತ್ತು ಪೆಪ್ಪರ್, ಬ್ಲ್ಯಾಕ್ ಸಾಲ್ಟ್, ಅದೇ ಏನೇನೆಲ್ಲ ಆ್ಯಡ್ ಮಾಡ್ತಾರೆ, ಅದೆಲ್ಲ ಆ್ಯಡ್ ಮಾಡೋದ್ರಿಗೆ ನ್ಯಾಚುರಲ್ ಆಗಿದ್ರೇ ಚೆನ್ನಾಗಿರೋದಂತ ನಾನು ಈ ಥರ ಮಾಡಿದ್ದೀನಿ. ನಮಗೇನು ಬರೀ ನಮ್ಮ ಬಾಡಿ ತಂಪು ಮಾಡಬೇಕು, ಸಿಂಪಲಾಗಿ ಟೇಸ್ಟ್ ಅನಿಸ್ಬೇಕು, ಅಷ್ಟೇ ಅಲ್ವಾ. ಸೊ ಆ ಮಸಾಲೆ ಎಲ್ಲ ಹಾಕೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನ್ಯಾಚುರಲ್ ಆಗಿದ್ರೇ ಚೆನ್ನಾಗಿರೋದಂತ ನಾನು ಏನು ಬೇರೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ. ಮೋಸ್ಟ್ ವಾಂಟೆಡ್ ಸಮ್ಮರ್ ಡ್ರಿಂಕ್ ಇಸ್ ರೆಡಿ. ನೋಡಿ, ಮಜ್ಜಿಗೆ. ಸೊ ಊಟ ಆದ ನಂತರ ಒಂದು ಮಜ್ಜಿಗೆ ಕುಡಿದ್ರೆ ಹೊಟ್ಟೆ ತಂಪು ಅನಿಸುತ್ತೆ. ತುಂಬ ತಂಪಾಯ್ತಾ, ಕುಡೀರಿ ಎಲ್ಲರೂ. ಈಗ ಏನೇನು ಬೇಡ ಟೀ, ಕಾಫಿ, ಬೇರೆ ಸಾಫ್ಟ್ ಡ್ರಿಂಕ್ ಎಲ್ಲ ಕುಡಿಯೋ ಬದಲಿಗೆ ಈ ಥರ ಮಜ್ಜಿಗೆ ಮಾಡಿ ಕುಡೀರಿ. ಹೊಟ್ಟೆಯನ್ನು ತಂಪಾಗುತ್ತೆ, ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನಿಮ್ಮ ಬಾಡಿಯಲ್ಲಿರೋ ಹೀಟ್ ಮತ್ತು ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ನಿಮ್ಮ ಬಾಡಿಗೆ ಆಗಿರೋ ಹೀಟೆಲ್ಲ ತೆಗೆದಾಕುತ್ತೆ. ಸೊ ಇದು ತುಂಬ ತಂಪು ಮಾಡುತ್ತೆ, ತುಂಬ ಒಳ್ಳೆಯದು ಮಜ್ಜಿಗೆ. ಬಾಡಿ ಕೂಲ್ ಇಡುತ್ತೆ ನೋಡಿ. ಸೊ ಗೈಸ್, ಇವಾಗ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಬಾಯಿಗೆ ಅನಿಸೋದ್ರಿಂದ ನಾನು ಈ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ಮೋಸ್ಟ್ ವಾಂಟೆಡ್ ಡ್ರಿಂಕ್ ಆಗಿರೋದ್ರಿಂದ ಇದು ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ. ದಿಸ್ ಇಸ್ ಮೈ ವೇ ಆಫ್ ಪ್ರಿಪೇರಿಂಗ್ ಮಜ್ಜಿಗೆ. ಸೊ ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬೈ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನೀವು ಈ ಥರ ಮಜ್ಜಿಗೆ ಮಾಡಿ ಕುಡೀರಿ. ಸ್ಟೇ ಹ್ಯಾಪಿ, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹೈಡ್ರೇಟೆಡ್.